ನೀರ ಎಲ್ಲ ಗುಬ್ಬಿ ವ್ಯವಸ್ಥೆ ಕಾಲ ಹಾಕ್ಬೇಕಾಗ್ತವ. ಹಾಂ ರೀ. ನೀರು ಅದಕ್ಕೆಲ್ಲ ಹಾಕ್ಬೇಕು ನಾವು. ಇವು ನೀರ ಗುಬ್ಬಿಗೆ ಕುಡಿಯೋಕೆಲ್ಲ ಹಾಕ್ತಿರ್ತವೆ. ಅಂದ್ರೆ ನಿಸರ್ಗ ಸಾತಿರ್ಬೇಕು. ಹ್ಞೂ ಹ್ಞೂ ಯಾರ ಕಾಲಾಗ ಇದು ಹಕ್ಕಿ ತಿನ್ನಕಾಲಾಗ ನೀರ ಅನಾಜ ಇದ್ರ ಕಾಲಾಗನ ಮಾಡ್ತಿರ್ತೆ, ಇದ್ರ ಕಾಲಾಗ ಹಾಕ್ತಿರ್ತೇನೆ. ಇದು ಎದ್ರ ಕಾಲ ಹಾಕ್ತಿರ್ತೆ ಅಂದ್ರೆ ಜಗತ್ತದಾಗ ಎಲ್ಲ ಮೊಬೈಲ್ ಬಂದು ಆಯ್ತು, ಎಲ್ಲ ಲೈಟಿಂದು ಪ್ರಮಾಣ ಹೆಚ್ಚು ವಾಡಾಸಿ ಗುಬ್ಬಿಗಳು ಸಾಯ್ಲಿತ್ತವ. ಆಯ್ತು, ಮಂದಿ ಗಿಡ ಅಲ್ಲನ ಗಿಡಗಳೆಲ್ಲ ಕಡ್ಲಿತಾರೆ ಅಂದ್ರೆ ಹೊಲ ಬೀಳ್ತದೆ ಹೇಳಿ. ಗಿಡದಿಂದ ಹೊಲ ಬೀಳ್ತಿರಲ್ಲ. ಅದಕ್ಕಾಗಿ ನಾ ಎಷ್ಟೋ ಸರ್ತೆಲ ಯೂಟ್ಯೂಬ್ ಮ್ಯಾಗ ವಾಟ್ಸಪ್ ಮ್ಯಾಗ ಬಿಟ್ಟಿರ್ತೆ. ಅದಕ್ಕಾಗಿ ಮಂದಿ ಯೂಟ್ಯೂಬ್ ಮ್ಯಾಗ ಫೇಸ್ಬುಕ್ ಮ್ಯಾಗ ಬಿಟ್ಟಿರ್ತೆ. ಎಷ್ಟು ಮಂದಿ ಜಗತ್ತಿನಾಗದ ನೀವು 4-5 ಗಿಡ ಹಚ್ಚೋದು ಬೇಡ, ಒಂದೇ ಗಿಡ ಹಾಕಲ್ಕ ಹಚ್ಚ್ರಿ. ಮಾತ್ರ ನಿಮ್ಮ ಹೊಲ್ದಂದು ಇವತ್ತು 50 ಎಕರೆ 100 ಎಕರೆ ಜಮೀನು ಮಾಲಕಿರಲಿ, 50 ಎಕರೆ ಜಮೀನು ಮಾಲಕಿರಲಿ, 25 ಎಕರೆ ಅದಾವಿರಲಿ, 12 ಎಕರೆ ಅದಾವಿರಲಿ, 6 ಎಕರೆ ಅದಾವಿರಲಿ, 3 ಎಕರೆ ಅದಾವಿರಲಿ, ನಿಮ್ಮ ಹೊಲ್ದ ನೀರ ನದಿಗೆ ಏನು ಹೋಗ್ತಾವ ಅಲ್ಲಿ ಹೊಲ್ದ ನೀರ ಖಡ್ಡ ಹೊಡೆದು ಭೂಮಿಯ ನುಂಗಪ್ಲೆ ಮಾಡಿರಿ. ಅಂದ್ರೆ ಮಳೆಗಾಲ ಹೆಚ್ಚಾಯ್ತು ಕಮ್ಮಾಯ್ತು ಅದರಿಂದ ನೀರ ಬಾವಿಗಳಿಗೆ ಸರಿಯಲ್ಲ, ನೀರು ಇರ್ತವೆ ಅಂದ್ರೆ ದಕ್ಕಿಸ್ಬೋತದೆ. ಅದಕ್ಕಾಗಿ ಎಲ್ಲ ಭಾರತ ಸುಖದಾಗಿರ್ತದೆ. ಅದಕ್ಕಾಗಿ ಇದನ್ನ ಯಾಕೆ ವ್ಯವಸ್ಥೆ ಮಾಡ್ತೀವಿ ನೋಡ್ರಿ. ಎಲ್ಲ ಕಡೆ ನಾವು ಒಂದು ಢಾಬರಿಲಿ ಇದು ಕಟ್ಟೀನಿ, ಬುಟ್ಟಿ. ಅದಕ್ಕಾಗಿ ಅದರದಿಂದ ಒಂದು ಥೊಡೆ ಬುಟ್ಟೆಗೆ ನೀರು ಹಾಕ್ತಿರ್ತವೆ, ಒಂದು ಥೊಡೆ ಬುಟ್ಟೆಗೆ ನಾವು ಬದುಕು ತಂದು ಹಾಕ್ತಿರ್ತವೆ. ಯಾಕೆ ಹಾಕ್ತಿರ್ತವೆ? ಗುಬ್ಬಿ ಉಳಿಬೇಕು. ಗುಬ್ಬಿ ಎಷ್ಟು ಗಿಡ ಇರ್ತದೆ, ಎಷ್ಟು ಹಕ್ಕಿ ಪಕ್ಕಿ ಇರ್ತದೆ, ಎಷ್ಟು ಇದು ಇರ್ತದೆ, ಅದು ಸೃಷ್ಟಿ ನೇಮ ಅದು. ಅದರದಿಂದ ಚಂದ ಅನ್ನಿಸ್ತದೆ, ಅದರದಿಂದ ಎಲ್ಲ ಇದು ಉಳಿತದೆ. ಅಂದ್ರೆ ಸೃಷ್ಟಿ ನೇಮ ನೋಡ್ರಿ. ಭೂಮಿ ಮ್ಯಾಗ ಒಟ್ಟ ಗಿಡ ಇದ್ದಿತ್ತಿಲ್ಲ, ಗಿಡ ಎಷ್ಟು ಭಯಾನಕ ಅನ್ನಿಸ್ತದೆ. ಹಕ್ಕಿ ಪಕ್ಕಿ ಇದ್ದಿತ್ತಿಲ್ಲ ಎಷ್ಟು ಭಯಾನಕ ಅನ್ನಿಸ್ತದೆ. ಹಕ್ಕಿ ಪಕ್ಕಿ ಯಾಕೆ ಕಮ್ಮಿ ಆಲತ್ತದ? ಇದು ಇದೇನು ಮೊಬೈಲ್ ಬಂದವ, ಮೊಬೈಲ್ದಾಗ ರೇಂಜ್ ಇದ್ದಾಗ ಹಕ್ಕಿ ಸಿಕ್ಕೊಂಡ್ರೆ ಕಮ್ಮಿ ಆಲತ್ತವ. ಈಗ ನೋಡ್ರಿ, ಹಿಂದಕ್ಕೆ ನೀರ್ಕೋಳಿ ಇಟ್ಟಿರ್ತೀವಿ ನಾವು, ನೀರು ಉಣಿಸ್ಲತ್ತರ ನೀರ್ಕೋಳಿ ಟವರ್ದಿಂದ ಹಕ್ಕಿ ಪಕ್ಕಿ ಕಮ್ಮಿ ಆಲತ್ತದ. ಅದರದಿಂದ ಈಗ ನಾವು ಹಿಂದಕ್ಕೆ ನಾವು ನೀರು ಉಣಿಸ್ತೀವಿ, ಎಷ್ಟು ನೀರ್ಕೊಳೆ ಬಂದು ಕುಂಡಿರ್ತೀವಿ. ಈಗ ಎಲ್ಲರಿ ನೀರ್ಕೊಳೆ ಕಾಣಿಸ್ತವೆ ನೋಡ್ರಿ, ಎಲ್ಲರಿ ಕೊರಕೊಂಚ ಕಾಣಿಸ್ತವೆ ನೋಡ್ರಿ, ಎಲ್ಲರ ತಮ್ಮದು ಕಾಗಿಗಳು ಕಾಣಿಸ್ತವೆ ನೋಡ್ರಿ, ಕಾಣಿಸಲಾಗ್ಯಾವ. ಅದರಿಂದ ಅದು ಉಳಿಬೇಕು, ಸೃಷ್ಟಿ ನೇಮ್ ಉಳಿಬೇಕಂತೇಳಿ ನಾ ಅದರದಿಂದ ಇದು ಪ್ರಯತ್ನ ಮಾಡ್ಲತ್ತೀನಿ. ಅದಕ್ಕಾಗಿ ತಮ್ಮ ಎಷ್ಟು ಶೇತಕರಿ ಮಂದಿದ್ರಿ, ಎಷ್ಟು ನೌಕರಿ ಸಹಿ ಮಂದಿದ್ರಿ, ತಾವು ಇವತ್ತು ಸಿಟಿದಾಗಿರಲಿ, ಇವತ್ತು ಹಳ್ಳಿಯಾಗಿರಲಿ, ಇವತ್ತು ಬಾಂಬೆದಾಗಿರಲಿ, ದಿಲ್ಲಿದಾಗಿರಲಿ, ನಿಮ್ಮ ಮನೆ ಮುಂದೆ ಒಂದೆರಡು ಗಿಡಗಳು ಹಚ್ತವರಿ. ಹಚ್ಚಿಕ್ಕಿಂದ್ರೆ ಆ ಗಿಡಗಳದಾಗ ಏನು ಮಾಡೋದು, 1-2-3 ಬುಟ್ಟಿಗಳು ಕಟ್ಟೋದು. ಅಲ್ಲ, ಇಂಥವು ಬುಟ್ಟಿಗಳು ಕಟ್ಟೋದು. ಬುಟ್ಟಿಗಳು ಕಟ್ಟಿ ಒಂದಿರದಾಗ ನೀರು ಹಾಕೋದು, ಒಂದಿರದಾಗ ನೋಡ್ರಿ, ಒಂದಿರದಾಗ ಅನಾಜ್ ಹಾಕೋದು. ಇದು ತಗೋದಲ್ಲ, ಇದು ನೋಡ್ರಿ,
ನಂದು ನಂದು ಇರೋದೇ 1 ಎಕರೆ ಹೊಲ ಅದಿಲ್ಲಿ. 1 ಎಕರೆ ಹೊಲದಾಗ ಕಮ್ಮಿ ಒಂದು ಅರ್ಧ ಎಕರೆ ಗಿಡ ಫಳಬಗ್ ಗಿಡನೇ ಅವು ನಮ್ಮಲ್ಲಿ. ಎಲ್ಲ ಗಿಡ ಗಂಪಿ ಇಲ್ಲಿ ನಮ್ಮಲ್ಲಿ ಬಂದು ಕೂತ್ರ ಬ್ಯಾಸಿಗೆ ಬಂದು ಸುದನ್ಕೆ ಬಂದು ಕೂತ್ರಲ್ಲ ಇಲ್ಲಿ ನಮ್ಮ ತೋಟದಾಗ ಎ ಸಿದಾಗ ಕೂತಪ್ಪಲಿ ಅದು. ಅದಕ್ಕಾಗಿ ನೀವು ಎಟ್ಟು ಬಿ ಎ ಸಿದಾಗ ಕುಂಡ್ರಿ, ಎಟ್ಟು ಬಿ ನೀವು ಇವತ್ತು ನೀವು 50 ಮಜಲಿ ಬಿಲ್ಡಿಂಗ್ ಕಟ್ಟಿ ಬಿಲ್ಡಿಂಗ್ದಾಗ ಕುಂಡ್ರಿ, ಆದರೆ ಈ ಸೃಷ್ಟಿ ನಿಯಮ ಇದು ವಾತಾವರಣ ತಮಗೆ ಸಿಗ್ತಿರಲ್ಲ. ಅದಕ್ಕಾಗಿ ಪ್ರತಿಯೊಂದು ಶಾರದಾಗಲಿ ಇವತ್ತು ಯಾವ್ರಿ ಭೀ ಅಲ್ಲಿ, ಇವತ್ತು ವಕೀಲ ಆಗಲಿ, ಡಾಕ್ಟರ್ ಆಗಲಿ, PSI ಆಗಲಿ, ಇವತ್ತು ಯಾರೇ ಶಿಕ್ಷಕ ಮಂದಿ ಆಗಲಿ, ಇವತ್ತು ಪತ್ರಕರ ಆಗಲಿ, ಇವತ್ತು ವ್ಯಾಪಾರಿ ಆಗಲಿ, ಯಾರೇ ಆಗಲಿ ತಮ್ಮ ಮನೆ ಮುಂದೆ ತಮ್ಮ ಸಿಟಿಗಳದಾಗ ಜಾಗ ಇರ್ಲತ್ತೇಳಿ ಹಿಂಗೇನಿರಲ್ಲ. ತಮ್ಮ ಮನೆ ಮುಂದೆ ಒಂದೇ ಗಿಡ ಹಾಕಲಕ್ಕೆ ಹಚ್ಚಬೇಕು. ಮತ್ತು ಆ ಗಿಡಗಳದಾಗ ಇವು ಬುಟ್ಟಿಗಳು ಕಟ್ಟಿ ಒಂದರ ತಮ್ಮ ಬದುಕ ತಮಗೆಟ್ಟು ಆಗ್ತದ ಅಟ್ಟೆ ಬದುಕ ಮತ್ತರಿಂದ ನೀರು ಹಾಕಿ ಗುಬ್ಬಿಗಳಿಗೆ ವ್ಯವಸ್ಥೆ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ನಾ ಎಲ್ಲ ಅಕ್ಕ ಮಹಾರಾಷ್ಟ್ರ ಕರ್ನಾಟಕದ ಮಂದಿಗೆ, ಅಕ್ಕ ಭಾರತದ ಮಂದಿಗೆ ಒಂದು ವಿನಯ ಮಾಡಿ ಹೇಳ್ತಾ ಇಟ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೆ. ಜೈ ಹಿಂದ್, ಜೈ ಮಹಾರಾಷ್ಟ್ರ.